Excel Techno School, ಗುರುವಾಯನಕೆರೆ, ವೇಣೂರು. Admission open now. ಆಮೇಲೆ KPS ನಮ್ಮ ಜಿಲ್ಲೆಗೆ 19 ಇದೆ. ಅದು ಜಾಸ್ತಿ ಆಗುತ್ತೆ, ಡೋಂಟ್ ವರಿ. ಯಾಕೆಂದ್ರೆ ಫಸ್ಟ್ ಎಲ್ಲರಿಗೂ ಸಮಾನತೆಯಲ್ಲಿ ಕೊಟ್ಕೊಂಡು ಬಂದಿದ್ದೀನಿ. ಈಗ ಸ್ವಲ್ಪ ಪಾರ್ಶಾಲಿಟಿ, ಆಮೇಲೆ ಕ್ವೈಟ್ ಆಗಿ ಮಾತಾಡ್ತೀನಿ, ಯಾರಿಗೂ ಗೊತ್ತಾಗ್ಲಿದ್ದಂಗೆ. ಇದುವರೆಗೂ ಇಲ್ಲ, ಯೂಶಲಿ ವೆನ್ ದಿಸ್ ಕನ್ಫ್ಯೂಷನ್ ಬಂದಾಗ ಈ ಗವರ್ನಿಂಗ್ ಕೌನ್ಸಿಲ್ ಅವರಿಗೆ ನಾನು ರೈಟ್ಸ್ ಕೊಡಬೇಕು ಅಂತೇಳಿ ನಾವು ಮಾತಾಡ್ಕೊಂಡ್ವಿ. ಅವ್ರಿಗೆ ಏನ್ ಮಾನದಂಡ ಅಂತೇಳಿ ಇವಾಗ ಹೇಳ್ತಾರೆ. ಇದು ನೆಕ್ಸ್ಟ್ ಅಕಾಡೆಮಿಕ್ ಏರಿಯಾಗೆ ಆಗೋದು ಈಗ, ಯಾಕಂದ್ರೆ ಇದೆಲ್ಲ ರೆಡಿ ಆಗ್ಬೇಕಂದ್ರೆ ಎಂಟ್ರಿ ಸ್ಟಾರ್ಟ್ ಆಗೋದು. ಸೊ ಇವಾಗ ಯಾಕೆ ನಾವು ಇವಾಗಲೇ ಅನೌನ್ಸ್ ಮಾಡಿದ್ವಿ ಅಂದ್ರೆ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿಲ್ಲ November 1 ಯಾಕೆ ಅಂದ್ರೆ, ಸುಮ್ಮನೆ ಒಂದು ಹೇಳ್ಬಿಡ್ತೀನಿ. ಅಡ್ಮಿಷನ್ ಡ್ರೈವ್ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ November 1. ಇಡೀ ಸ್ಟೇಟ್ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೋದ್ಸತಿ ಯಾವಾಗ ಮಾಡಿದ್ವಿ? ನಾವು ಮಾಡಿದ್ದು May 29. ಅಡ್ಮಿಷನ್ ಸ್ಕೂಲಿಗೆ ಬಾ ಅಂತ. ನೋ, ವಿ ಆರ್ ಸ್ಟಾರ್ಟಿಂಗ್ ಅಡ್ಮಿಷನ್ ಡ್ರೈವ್. ಹೆಂಗೆ ನೀವು ಮುಂದಿನ ವರ್ಷಕ್ಕೆ ಮಕ್ಕಳನ್ನ ಈಗಲೇ ಹೋಗಿ ಸರ್ಟಿಫಿಕೇಟು ಅದು ಇದೆಲ್ಲ ತರ್ತಾರೆ, ಹಂಗೆ ಅಡ್ಮಿಷನ್ ಡ್ರೈವ್ ನವೆಂಬರ್ ತಿಂಗಳಲ್ಲಿ ಮಾಡ್ತಾ ಇದೀವಿ. ಅದು ಆಕ್ಚುಲಿ ಇದೆ. ಇದನ್ನ ಈ ಗವರ್ನಿಂಗ್ ಕೌನ್ಸಿಲ್ ಅಂತ ಹೇಳಿ ನಾವು ಏನ್ ಮಾಡ್ತಾ ಇದೀವಲ್ಲ, ಪ್ರೊಫೆಷನಲ್ ಟೀಚರ್ಸ್ ಇವರೆಲ್ಲ ಇರ್ತಾರೆ. ಹೆಂಗೆ ನೀವು ಪ್ರೈವೇಟ್ ಶಾಲೆಯಲ್ಲಿ ಹೋಗಿ ನರ್ಸರಿಗೆ, KG, LKG, UKGಗೆ ವಿತೌಟ್ ಫೀಸ್ ಕೆಲವು ಒಳ್ಳೆ ಮಾನದಂಡ ಇಟ್ಬಿಟ್ಟು ಅವಶ್ಯಕತೆ ಇರ್ತಕ್ಕಂಥ ಕೆಲಸವನ್ನ, ವ್ಯವಸ್ಥೆಯನ್ನ ನಾವು ಮಾಡ್ಬೇಕಾಗ್ತದೆ. ಎಲ್ಲರಿಗೂ ಕೊಡಕ್ಕಾಗ್ತದ? ಅದ್ರಲ್ಲಿ ಏನಿರುತ್ತೆ? ಹತ್ರ ಇರಬೇಕು, ಮಾನದಂಡ ಹತ್ರ ಇರಬೇಕು. ತುಂಬಾ ದೂರ ಇರೋರಿಗೆ ಕೊಡಕ್ಕಾಗಲ್ಲ. ಸೊ ಈ ಮಾನದಂಡ ಮೇಲೆ ಫಸ್ಟ್ ಮಾಡ್ತಾರೆ. ಎಲ್ಲ ಗ್ರಾಮ ಪಂಚಾಯತಿಲಿ ಆದ್ರೆ ಎಲ್ಲರಿಗೂ ಮಕ್ಕಳಿಗೆ ಶಿಕ್ಷಣ ಆಟೋಮೆಟಿಕ್ ಆಗಿ ಸಿಕ್ಬಿಡುತ್ತೆ, ನೀವು ವರಿನೇ ಮಾಡೋದು ಬೇಡ. ಬಟ್ ಅಲ್ಲಿವರೆಗೂ ನಾವು ವಿ ಹ್ಯಾವ್ ಟು ಮ್ಯಾನೇಜ್. ಆದ್ರೂ ಕೂಡ ಎಲ್ಲರೂ ಮಾಡ್ತಾ ಇಲ್ಲ. ದೇರ್ ಆರ್ ಫ್ಯೂ ವರ್ಸ್ಟ್ KPS. ಯಾಕೆಂದ್ರೆ ಅವ್ರಿಗೇನು ಇದೇ ಇಲ್ಲ, ಅವ್ರಿಗೇನು ಗವರ್ನಿಂಗ್ ಕೌನ್ಸಿಲ್ ಇಲ್ಲ, ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಯಾವ ರೀತಿ ನಾವು ಶಾಲೆನ ರನ್ ಮಾಡ್ಬೇಕಂತ ಸಿಸ್ಟಮೇ ಇಲ್ಲ. ಬಟ್ ವಿ ಆರ್ ಕ್ರಿಯೇಟಿಂಗ್ ದಿಸ್ ಟೈಮ್. ಸೊ ಒಂದು ವ್ಯವಸ್ಥೆಯನ್ನ ಹೆಂಗೆ ಡಿಪಾರ್ಟ್ಮೆಂಟ್ ರನ್ ಆಗಬೇಕು, ಹಂಗೆ KPS ಶಾಲೆ ಹೆಂಗೆ ರನ್ ಆಗ್ಬೇಕಂತ. ಸೊ ಮೋಸ್ಟ್ಲಿ ಎಷ್ಟು ಹತ್ರ ಇರ್ತಾರೆ, ಯಾರು ಇರ್ತಾರೆ, ಇದನ್ನೆಲ್ಲ ನೋಡ್ಕೊಂಡು ಮಾಡ್ತಾರೆ. ಮಧ್ಯ ಏನಾದರೂ ಸೀಟ್ಗಳು ಖಾಲಿ ಇದ್ರೆ ಮೆರಿಟ್ ಮೇಲೆ ತಗೊಳ್ತಕ್ಕಂಥ ವ್ಯವಸ್ಥೆನೂ ಕೂಡ ಮಾಡ್ತಾರೆ ಅಂತ ಹೇಳಿ ಭಾವಿಸ್ತೀನಿ. ಅದೆಲ್ಲ ಪ್ರೊಫೆಷನಲ್ಗೆ ಬಿಟ್ಬಿಡೋಣ. ಅದು ಆ ರೀತಿಯೇ ಮಾಡ್ಬೇಕು. ಅದು ಬಿಟ್ಟರೆ ನಮಗೆ ಇನ್ನೇನು ಗತಿ ಇಲ್ಲ. ವಿ ಹ್ಯಾವ್ ಟು ಡೂ ಇಟ್ ಟಿಲ್ ವಿ ಗೆಟ್ ಮೋರ್ KPS ಶಾಲೆಗಳನ್ನ ಅಂತ ಹೇಳಿ. ನಮ್ಮ ಜಿಲ್ಲೆಯಲ್ಲಿ ಇವತ್ತವರೆಗೂ ಇದ್ದಿದ್ದು ಬರೀ ಎಷ್ಟು? 11. ಬರೀ 11 ಇದ್ದಿದ್ದು. 2018ರಿಂದ ರಾಜ್ಯದಲ್ಲಿ 309. ನಮಗೆ ಜಿಲ್ಲೆಯಲ್ಲಿ ಇದ್ದಿದ್ದು ಬರೀ 11, ಎಲ್ಲ ಟೈಮು ಸೇರಿ. ಮಂಜಣ್ಣವ್ರೆ ಗೊತ್ತಾಯ್ತಲ್ಲ. ಈಗ ನಮ್ಮೆಲ್ಲರ ಟೈಮಲ್ಲಿ ಸುಮಾರು 19 ಪ್ಲಸ್ ಜಾಸ್ತಿ ಮಾಡ್ತೀನಿ ಬೇಗ. ನೆಕ್ಸ್ಟ್ ಅಕಾಡೆಮಿಕ್ ಇಯರಿಗೆ ಸ್ವಲ್ಪ ಕಂಫರ್ಟಬಲ್ ನಂಬರ್ಸ್ ಇರ್ತದೆ. ಅದನ್ನ ಹೇಳಕ್ ಹೋಗಲ್ಲ, ಯಾಕಂದ್ರೆ ಹೇಳ್ಬಿಟ್ರೆ ನಾನು ಬೇರೆ ಜಿಲ್ಲೆಗೂ ಕೊಡ್ಬೇಕಾಗ್ತದೆ. ಸೊ ಅದನ್ನ ಅಲ್ಲ, ಸರ್ಕಾರ ಕಾನೂನು ಮಾಡಿದ್ಮೇಲೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕಾಗ್ತದೆ. ಯಾಕೆಂದ್ರೆ ಅದು ಹೆಡ್ ಅಂದ್ರೆ ಇದು 14 ವರ್ಷ ಇರುತ್ತೆ. ಒಬ್ಬ MLA ಇರ್ತಾರೆ. 12ನೇ ಕ್ಲಾಸಿಗೆ ಮಾತ್ರ ನಿಂಗೆ ಗವರ್ನಿಂಗ್ ಕೌನ್ಸಿಲ್ ಹೆಡ್ ಆಗು ಅಂತ ಹೇಳಕ್ ಬರೋದಿಲ್ಲ. ಇಟ್ಸ್ ಎ ಪಬ್ಲಿಕ್ ರಿಪ್ರೆಸೆಂಟೇಟಿವ್. ಇದು ಮಾಡ್ಬೇಕಾಗ್ತದೆ. ಇದನ್ನ ನೀವು ಚರ್ಚೆನೂ ಮಾಡಬೇಡಿ, ಬರೆಯಕ್ಕೂ ಹೋಗಬೇಡಿ. ಅವ್ರು ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ, ಸುಮ್ ಬಿಟ್ಬಿಡಿ ಅದನ್ನ. ಅವ್ರ ಮಕ್ಕಳಿಗೋಸ್ಕರ SDM ಸರ್ ಅಲ್ಲ, ಒಂದು ಗವರ್ನಿಂಗ್ ಅಥಾರಿಟಿ. ಅದರೊಳಗೆ ಎಜುಕೇಶನಲಿಸ್ಟ್ ಇರ್ತಾರೆ, ರಿಟೈರ್ಡ್ ಪ್ರಿನ್ಸಿಪಲ್ ಇರ್ತಾರೆ, ಕೆಲವು ಇದಾವೆ. ನಾವು ಅದನ್ನೆಲ್ಲ ಮಾಡಿದೀವಿ. ಫೈನಲ್ ಆಗ್ಬೇಕಾದ್ರೆ ನಾ ಹೇಳ್ತೀನಿ ಅದನ್ನ. ಯಾಕಂದ್ರೆ ಏನಾಗ್ತದೆ, ದಿಸ್ ಇಸ್ ಅಬೌಟ್ ಯುವರ್ ಚಿಲ್ಡ್ರನ್ಸ್, ಅವರ್ ಚಿಲ್ಡ್ರನ್ಸ್. ನಾಳೆ ನಿಮ್ಮ ಮಕ್ಕಳು ರೆಸ್ಪಾನ್ಸಿಬಿಲಿಟಿ ನಮ್ಮ ಸರ್ಕಾರದ್ದಾಗತ್ತಪ್ಪ. ಅವಾಗ ನೀನು MLA ಬರಬೇಡ, ಇವ್ರು ಬರಬೇಡ. MLAs ಏನು ಬರೀ ರೂಲಿಂಗ್ ಪಾರ್ಟಿ ಅವ್ರು ಇರ್ತಾರೆ, ಮತ್ತೆ ಎಲ್ಲರೂ ಇರ್ತಾರೆ. ಅವ್ರನ್ನ ತಗೊಳ್ತೀವಿ. ಮಕ್ಕಳು ವಿಚಾರದಲ್ಲಿ ಯಾರು ಕೂಡ ಇದು ಮಾಡಬಾರ್ದು. ಓಕೆ, ಪ್ಲಸ್ ಓಕೆ. ಸೊ 11 ಇತ್ತು, ಈಗ 19 ಆಗುತ್ತೆ. ಅದು ಜಾಸ್ತಿ ಆಗುತ್ತೆ, ಡೋಂಟ್ ವರಿ. ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಕ್ಕಂಥ. ಮತ್ತೆ ಮುಗ್ಸಕ್ಕಿಂತ ಮುಂಚೆ 29 ನಮ್ಮ ತಂದೆಯವರ 26 ನಮ್ಮ ತಂದೆಯವರ ಹುಟ್ಟುಹಬ್ಬದ ಅಂಗವಾಗಿ S ಬಂಗಾರಪ್ಪ ವಿಚಾರ ವೇದಿಕೆ ವರ್ಷ ಬೆಳಗ್ಗೆ ನಾವು 10:30ಗೆ ಸೊರಬದಲ್ಲಿ, ಯಾವಾಗಲೂ ಬೆಂಗಳೂರಲ್ಲಿ ಮಾಡ್ತಾ ಇದ್ವಿ. ಈಗೆಲ್ಲ ಈ ಕಡೆ ಶಿಫ್ಟ್ ಆಯಿತು. ನನಗೆ ಭಾಳ ಹೆಮ್ಮೆ ಇದೆ. ಬಂಗಾರಧಾಮನ ರಾಜ್ಯ ಸರ್ಕಾರದವರು ರಾಜ್ಯದಲ್ಲಿ ಟೂರಿಸಂ ಪ್ರವಾಸಿ ಕೇಂದ್ರ ಅಂತ ಹೇಳಿ ಮಾಡಿದ್ದಾರೆ. ಈಗ ಅದಾದ ತಕ್ಷಣ ಸ್ವಲ್ಪ ಜನರು ಜಾಸ್ತಿ ಬರ್ತಾ ಇದ್ದಾರೆ ಅಲ್ಲಿ. ನಮ್ಗೆ ಖುಷಿ, ಅವ್ರು ಬರಬೇಕು. ಯಾಕಂದ್ರೆ ಬಂಗಾರಪ್ಪಾಜಿಯವ್ರು ಯಾವತ್ತೂ ಕೂಡ ಜನರ ಜೊತೆ ಇದ್ದವರು. ನನ್ನ ಐಡಿಯಾ ಇದ್ದಿದ್ದೆ ಅದು, ಜನರು ಬಂದು ಹೋಗ್ತಕ್ಕಂಥ ಒಂದು ಜಾಗ ಆಗಬೇಕು ಅಂತ ಹೇಳಿ. ಬೆಳಗ್ಗೆ ಅವರ ಚಿಂತನೆ ವಿಚಾರ ವೇದಿಕೆ
ಕೆಲವು ವಿಚಾರನ 24ನೇ ತಾರೀಕು ವಿಚಾರ ವೇದಿಕೆ ಅವರು ಬಂದು ತಮ್ಮನ್ನ ಭೇಟಿ ಮಾಡ್ತಾರೆ. ಮಾಧ್ಯಮದಲ್ಲಿ ಸಂದರ್ಶನ ಎಲ್ಲ ನಿಮ್ ಸಹಾಯ ಇರಲಿ, ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕು. ಅದಾದ್ಮೇಲೆ ಸಾಯಂಕಾಲ ಮುನಿಯಪ್ಪ ಅವರು ಏನು ಆಹಾರ ಮಂತ್ರಿಗಳಿದ್ದಾರೆ, ಹಿರಿಯರಿದ್ದಾರೆ, ಅವರು ಚೀಫ್ ಗೆಸ್ಟ್ ಆಗ್ತಾರೆ. ಅವ್ರ ಜೊತೆಗೆ ಸಂತೋಷ್ ಲಾಡ್ ಅವ್ರು ನಾನು ಬರಲೇಬೇಕು ಮಧು, ಇದು ಪ್ರವಾಸಿ ಕೇಂದ್ರ ಮಾಡಿದ್ದಾರೆ ಅಂತ, ಹಿಂಗ್ ಮಾಡಿದೆ ಅಂತ ನಾನು ನೋಡ್ಬೇಕು ಅದಕ್ಕೆ ಅಂತೇಳಿ ಹೇಳಿದ್ರು. ನಾ ಹೇಳಿದೆ ನಾನು ಒಳ್ಳೆ ದಿವಸ ನೀನು ಕರಿತೀನಿ ಅಂತ ಹೇಳಿದ್ದೆ. ಅದಕ್ಕೆ ಈ ಹುಟ್ಟುಹಬ್ಬದ ಅಂಗವಾಗಿ ನೀವು ಬನ್ನಿ ಅಂತ ಹೇಳಿ ಅವರು ಕೂಡ ಬರ್ತಾ ಇದ್ದಾರೆ. ಮತ್ತೆ ಬೇಡೂರು ಗೋಪಾಲಕೃಷ್ಣ ಅವರು ಇವತ್ತವರೆಗೂ ಮುಂಚೆ ಬಂದಿದ್ರು, ಕಂಪ್ಲೀಟ್ ಆಗಕ್ಕಿಂತ ಮುಂಚೆ, ಅವಾಗ ಪೂಜೆ ಗೀಜೆಗೆಲ್ಲ ಈಗ ಬಂದಿರ್ಲಿಲ್ಲ. ಅವ್ರಿಗೂ ಕೂಡ ಜಿಲ್ಲಾ ಮಟ್ಟದಲ್ಲಿ ನೀವು ಬರಬೇಕು ಅಂತ ಹೇಳಿದಕ್ಕೆ ಅವರು ಕೂಡ ಒಬ್ರು ಗೆಸ್ಟ್ ಆಗ್ತಾರೆ. 4 ಜನರಿಗೆ ಏನೋ ಅವಾರ್ಡ್ ಕೊಡ್ತಾ ಇದ್ದಾರೆ. ಅದನ್ನ ಘೋಷಣೆ ಕೂಡ ರಾಜ್ಯ ಮಟ್ಟದಲ್ಲಾಗಿದೆ. ಇಲ್ಲಿ ಮತ್ತೆ ನಾಡಿದ್ದು ಬಂದು ಅವ್ರು ಮಾತಾಡಿದೆ. ಯಾಕಂದ್ರೆ ನಾನು ಅದ್ರ ಬಗ್ಗೆ ವಿಶ್ಲೇಷಣೆ, ಯಾಕಂದ್ರೆ ವಿಚಾರ ವೇದಿಕೆಗೆ ಬಿಡ್ತೀನಿ, ನಾನು ಖರ್ಚು ಮಾಡಿ ಕಾರ್ಯಕ್ರಮ ಮಾಡೋದು ಮಾತ್ರ ನಾನು, ಆದ್ರೆ ಚಿಂತನೆ ವಿಚಾರ ವೇದಿಕೆ ಹೆಂಗೆ ನಡಿಬೇಕು ಅನ್ನೋದನ್ನ ಅವ್ರು ಮಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ಫಾರ್ ದ ಫಸ್ಟ್ ಟೈಮ್ ಸೊರಬಕ್ಕೆ ಆಳ್ವಾಸ್ ಕಲ್ಚರಲ್ ಗ್ರೂಪ್ ಅವ್ರು ಬರ್ತಾ ಇದ್ದಾರೆ. ಐ ಥಿಂಕ್ ಶಿವಮೊಗ್ಗಕ್ಕೆ 1 ಸತಿನೋ 2 ಸತಿನೋ ಬಂದಿರು. 1 ಸತಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ನೀವು ಕೂಡ ಎಲ್ಲರೂ ಬನ್ನಿ, ಚೆನ್ನಾಗಿರ್ತದೆ. ಬಹಳ ಅರ್ಥಪೂರ್ಣವಾಗಿ ಬಹಳ ಚಂದವಾಗಿ ನಾವು ಕಾರ್ಯಕ್ರಮನ ಮೂಡಿಸ್ಬೇಕು ಅಂತ ಇದೀವಿ. ನೀವೆಲ್ಲರೂ ಬನ್ನಿ. ಮತ್ತೆ ಈ ಮಾಧ್ಯಮದಲ್ಲೂ ಕೂಡ ಎಲ್ಲ ಜನರಿಗೂ ಹಾಕಿ, ಯಾಕೆಂದ್ರೆ ಫಾರ್ ದ ಫಸ್ಟ್ ಟೈಮ್ ಆಳ್ವಾಸು ಅವರೇ ಇಲ್ಲ ಸರ್ ನಾವೆಲ್ಲ ನಿಮ್ಮ ತಂದೆಯವ್ರ ಹತ್ರ ಹೆಲ್ಪ್ ತಗೊಂಡಿದೀವಿ, ಈಗ ನಾನು ಕೂಡ ತುಂಬಾ ಎಜುಕೇಶನ್ಗೆಲ್ಲ ನಾವು ಹೆಲ್ಪ್ ಮಾಡೋದ್ರಿಂದ ನಾವೇ ಮಾಡ್ಬೇಕಂತ ಹೇಳಿ ಪಾಪ ಅವರೇ ಆರ್ಗನೈಸೇಷನ್ಸ್ ಅವರು ಅವರ ಸ್ವಂತ ಒಂದು ಇಚ್ಛೆ ಮೇಲೆ ಬಂದು ಕಾರ್ಯಕ್ರಮನ ಬಂಗಾರಪ್ಪಾಜಿಯವರಿಗೆ ರೆಸ್ಪೆಕ್ಟಿಗೆ ನಾವು ಮಾಡಬೇಕು ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಬರಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.